ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಿ ನೋಡಬೇಡಿ ಫ್ರೆಂಡ್ಸ್. ಆಮೇಲೆ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ಹೈಪ್ ಮಾಡಿ ಪ್ಲೀಸ್. ನಾವೀಗ ಊರಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸು, ನಮ್ಮ ಮೂರನೇ ಅಕ್ಕ ಊರಿಗೆ. ನಮ್ಮ ಅಜ್ಜಿ ಊರು ಅದು. ನಮ್ಮ ಅಮ್ಮನ ತಮ್ಮರಿಗೆ ಇಬ್ಬರಿಗೆ ಕೊಟ್ಟಿರೋದು ನಮ್ಮ ಅಕ್ಕರನ್ನ. ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಅವರು ಮನೆ ಕಟ್ಟಿಸ್ತಾ ಇದ್ದಾರೆ, ನಮ್ಮ ಮೂರನೇ ಅಕ್ಕ ಅವರು. ಅದಕ್ಕೆ ಬಾಗಿಲು ಪೂಜೆ ಇಟ್ಕೊಂಡಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ನಾನು ನಮ್ಮಮ್ಮ, ನಮ್ಮ ತಮ್ಮನ ಹೆಂಡತಿ, ನಮ್ಮ ಅಕ್ಕನೂ ಬಂದಿದ್ದರು. ಊರಿಗೆ ಬಂದಿದ್ರಲ್ಲ ದಾವಣಗೆರೆಯಲ್ಲಿ, ನಮ್ಮ ಮಗನ ಫಂಕ್ಷನಿಗೆ ಬಂದಿದ್ದರು ಮೂರನೇ ಅಕ್ಕ. ಹಂಗೆ ಅವ್ರನ್ನೂ ಕರ್ಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಬ್ರದರ್ ಬಂದಿಲ್ಲ, ನಮ್ಮ ಬ್ರದರು ಬರಲಿಲ್ಲ. ಅವರು ಬೆಳಗ್ಗೆ ಬರ್ತಾರೆ. ನಾವು ಹಿಂದಿನ ದಿವಸ ಮಧ್ಯಾಹ್ನ ಹೋಗ್ತಾ ಇದ್ದೀವಿ. ಒಂದು 2 ಗಂಟೆ ಸುಮಾರು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಮ್ಮ ಅಕ್ಕರೂರು ಬಂದುಬಿಟ್ಟು ನಮ್ಮ ದಾವಣಗೆರೆಗೆ ಒಂದು 40 ಕಿಲೋಮೀಟ್ರ್ ಆಗುತ್ತೆ ಫ್ರೆಂಡ್ಸ್, ಅಷ್ಟೇ. ಅದಕ್ಕೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಬೇಗನೆ ಹೋಗ್ಬೇಕಿತ್ತು, ಬಟ್ ನನ್ನಿಂದ ಸ್ವಲ್ಪ ಲೇಟ್ ಆಗಿಬಿಡ್ತು. ಹಂಗಾಗಿ ನೋಡಿ ಬಂದ್ವಿ. ಇದೇ ನಮ್ಮ ಅಕ್ಕರೂರು. ಈಗ ಮನೆ ನೋಡೋಕೆ ಹೋಗ್ತಾ ಇದ್ದೀವಿ. ನೋಡಿ, ಇದೇ ಮನೆ ಕಟ್ಟಿಸ್ತಾ ಇರೋದು. ಆಲ್ಮೋಸ್ಟು 3/4% ಮುಗಿದೋಗಿದೆ ಮನೆ, ಇನ್ನೊಂದು 1/4% ಇದೆ. ನಮ್ಮ ಮೂರನೇ ಅಕ್ಕ ಮದುವೆಯಾಗಿ ಈಗ ಇಷ್ಟು ದಿನಕ್ಕೆ ಹೊಸ ಮನೆ ಕಟ್ಟಿಸ್ತಿದ್ದಾರೆ ಫ್ರೆಂಡ್ಸ್. ಮೊದಲು ಹಳೆಯ ಮನೆಯಲ್ಲಿದ್ದರು, ಅದು ಹಳೆ ಮನೆಯದು ಒಂದು ವಿಡಿಯೋ ಮಾಡಿದ್ದೀನಿ ಸ್ಟಾರ್ಟಿಂಗು. ಹೊರಗಿತ್ತು ಅದು ಹಳೆ ಮನೆ ಫ್ರೆಂಡ್ಸ್. ಈಗ ಅದನ್ನು ಬೀಳಿಸಿ ಇದು ಕಟ್ತಾ ಇರೋದು. ಅಂದರೆ ಹಳೆ ಮನೆಗಳು ಈಗ ಬರೋದಿಲ್ವಲ್ಲ ಜಾಸ್ತಿ ಅಂತಂದು ಅದು ಬೀಳಂಗಿತ್ತು, ಹಂಗಾಗಿ ಬೀಳಿಸಿ ಕಟ್ಟಿಸ್ತಿರೋದು ಈಗ ಇದನ್ನು. ಒಂದು ಬೆಡ್ರೂಮು, ಒಂದು ಕಿಚನ್ನು, ಒಂದು ಹಾಲು ಫ್ರೆಂಡ್ಸ್ ಕಟ್ಟಿಸ್ತಿರೋದು. ನೋಡಿ, ಚೆನ್ನಾಗಿ ಕಟ್ಟಿದ್ದಾರೆ ಮನೆ. ಮೇಲೊಂದು ರೂಮ್ ಮಾಡಿದ್ದಾರೆ ಅಷ್ಟೇ. ಒಂದು ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಇದೆ. ನೋಡಿ, ಅಲ್ಲಿ ಕೆಲಸ ಮಾಡೋರು ಬಂದಿದ್ರು ಅವತ್ತು, ಬಾಗಿಲು ನಿಲ್ಲಿಸ್ತೀವಲ್ಲ ಹಂಗಾಗಿ. ನೋಡಿ, ಇದೇ ಬೆಡ್ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಮಾಡಿದ್ದಾರೆ. ನೋಡಿ, ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮೇಲ್ಗಡೆ ಒಂದು ರೂಮು ಮಾಡಿಸಿದ್ದಾರೆ ಇರಲಿ ಅಂತಂದು. ರೂಮ್ ಬೇಡ ಅಂದ್ಕೊಂಡಿದ್ರು, ಮತ್ತೆ ಯಾಕೋ ಒಂದು ರೂಮ್ ಇರಲಿ ಮೇಲೆ ಅಂತಂದು ಕಟ್ಸಿದ್ದಾರೆ. ನಮ್ಮದೇ ಅಂತ ಒಂದು ಹೊಸ ಮನೆ ಕಟ್ತಿದ್ದೀವಿ ಅಂದರೆ ಎಷ್ಟು ಖುಷಿ ಅಲ್ವಾ ಫ್ರೆಂಡ್ಸ್. ನಮ್ಮ ಅಕ್ಕನಿಗಂತೂ ತುಂಬ ಖುಷಿಯಾಗಿದೆ. ಬಟ್ ಮನೆ ಕಟ್ಸೋಕ್ಕಾಗಲ್ಲ ಫ್ರೆಂಡ್ಸ್. ಮನೆ ಕಟ್ಸೋಕೆ ಹಾಕ್ಕೊಂಬಿಟ್ರೆ ತುಂಬ ಕಷ್ಟ. ಏನು ಹೇಳ್ತೀರಾ, ಹಳ್ಳಿಗಳಿಗೆ ಮನೆ ಕಟ್ಟಿಸೋದು ತುಂಬ ಕಷ್ಟ. ಯಾಕಂದರೆ ಅವ್ರಿಗೆ ಊಟ ಕೊಡಬೇಕು, 3 ಹೊತ್ತು ಟೀ ಕಾಫಿ ಕೊಡಬೇಕು, 3 ಹೊತ್ತು ಊಟ ಕೊಡಬೇಕು. ನಮ್ಮ ಅಕ್ಕಗಂತೂ ತುಂಬ ಕಷ್ಟ ಆಗಿಬಿಟ್ಟಿದೆ. ಯಾಕಾದರೂ ಮನೆ ಕಟ್ಟೋಕ್ಕೆ ಹಾಕ್ಕೊಂಡಿದ್ದೀವೋ ಅನಿಸ್ಬಿಟ್ಟಿದೆ. ಸಿಟಿಲಾದರೆ ಕಟ್ಸಿದ ಮನೆ ತೊಗೊಂಡ್ಬಿಡ್ತೀವಿ, ಬಟ್ ಹಳ್ಳೀಲಿ ಕಟ್ಸಿದ ಮನೆ ಸಿಗೋಲ್ಲ. ಹಂಗಾಗಿ ಕಟ್ಟಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ತುಂಬ ಕಷ್ಟ ಆಗುತ್ತೆ ಮನೆ ಕಟ್ಟಿಸ್ಬೇಕು ಅಂದರೆ. ಕಾಯಬೇಕು, ಎಲ್ಲ ನೀರಿನ ಕನ್ವೆಂಟ್ ಇರಬೇಕು, ಹಂಗಿದ್ರೆ ಚೆನ್ನಾಗೇ ಮನೆ ಕಟ್ಟೋಕ್ಕೆ. ನಮ್ಮ ಅಕ್ಕ ಅಂತೂ ಭಾಳ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ. ಈಗ ಮನೆ ಕಟ್ಟಕತ್ತಿ ಒಂದು ವರ್ಷ ಆಗ್ತಾ ಬಂತು ಫ್ರೆಂಡ್ಸ್. ಒಂದು 9 ತಿಂಗಳು ಆಯಿತು ಈಗ ಮನೆ ಕಟ್ಟಕತ್ತಿ. ಏಪ್ರಿಲ್ ತಿಂಗಳಿಗೆ ಗೃಹ ಪ್ರವೇಶ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್. ಬಟ್ ಅಷ್ಟರಲ್ಲಾದರೆ ಗೃಹ ಪ್ರವೇಶ ಮಾಡ್ತಾರೆ. ಬಸವ ಜಯಂತಿಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಗೃಹ ಪ್ರವೇಶನ. ನೋಡಬೇಕು ಮನೆ ಇನ್ನೂ ಯಾವಾಗ ಆಗುತ್ತೋ ಏನೋ ಗೊತ್ತಿಲ್ಲ. ಇನ್ನು ಕಂಪ್ಲೀಟ್ ಎಲ್ಲ ಮುಗಿದ್ಮೇಲೆ ಮಾಡೋದು. ಆಮೇಲೆ ಬಂದ್ವಿ, ಎಲ್ಲ ನೋಡಿ ಮುಗಿಸ್ಕೊಂಡು ಬಂದ್ವಿ. ಮನೇಲಿ ಕೆಲಸ ಇದೆ ಎಲ್ಲ, ಹಂಗಾಗಿ ಬೆಳಗ್ಗಿನ ಪೂಜೆ ಇಟ್ಕೊಂಡಿದ್ದೀವಿ. ಇದು ನಮ್ಮ ಅಕ್ಕ ಈಗಿರೋ ಮನೆ, ಹಳೆ ಮನೆಯಲ್ಲಿ ಉಡುಸ್ಲಮ್ಮ ದೇವಿ ದೇವಸ್ಥಾನ ಇತ್ತು, ಅದನ್ನು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ನೋಡಿ, ಇದು ಉಡುಸ್ಲಮ್ಮ ಅಂತ ಕರಿತೀವಿ, ಭಾಳ ಪವರ್ಫುಲ್ ದೇವಿ ಇದು. ನೋಡಿ, ಆಮೇಲೆ ನಮ್ಮ ದೊಡ್ಡಕ್ಕನ ಮನೆಗೆ ಬಂದ್ವಿ. ದೊಡ್ಡಕ್ಕ ಇರೋದು ಅಲ್ಲೇ ಕಣದಲ್ಲಿದ್ದಾರೆ ಅವ್ರ ಮನೆ. ನಮ್ಮ ದೊಡ್ಡಕ್ಕ ಮೂರನೇ ಅಕ್ಕನ ನಮ್ಮ ಅಮ್ಮನ ತಮ್ಮರಿಗೆ ಕೊಟ್ಟಿರೋದು, ಸೋದರ ಮಾವುಗಳಿಗೆ. ಇದು ದೊಡ್ಡಕ್ಕರ ಮನೆಗೆ ಬಂದ್ವಿ. ಅವರು ಅಡುಗೆ ಮಾಡ್ತಾಯಿದ್ರು, ರೊಟ್ಟಿ ಮಾಡ್ತಾಯಿದ್ವಿ. ನೋಡಿ, ನಾವು ಬಂದು ಭಾಳ ಜನ ಆದ್ವಲ್ಲ, ರೊಟ್ಟಿ, ಅವರೆಕಾಳು ಪಲ್ಯ, ಟಮಟೆಕಾಯಿ ಚಟ್ನಿ ಮಾಡೋಣ ಅಂತಂದು ನಾನು ರೊಟ್ಟಿ ಬೇಯಿಸ್ತಾ ಇದ್ದೆ. ನಮ್ಮ ಅಕ್ಕ, ಮೂರನೇ ಅಕ್ಕ, ಆಮೇಲೆ ನಮ್ಮ ತಮ್ಮನ ಹೆಂಡ್ತಿ ಉದ್ದಿ ಕೊಡ್ತಾಯಿದ್ರು ರೊಟ್ಟಿನ. ಆ ಕಡೆ ಟಮಟೆಕಾಯಿ ಚಟ್ನಿಗೆ ಹುರಿತಾ ಇದ್ದೆ ನಾನು ಟಮಟೆಕಾಯಿ. ಆಮೇಲೆ ಈ ಕಡೆ ನಾನು ಬೇಯಿಸ್ತಾ ಇದ್ದೀನಿ ನೋಡಿ ರೊಟ್ಟಿನ. ನೋಡಿ, ಇದು ಕರೆಂಟಿಂದು ಗ್ಯಾಸು. ಎಷ್ಟು ಚೆನ್ನಾಗಿದೆ, ಕರೆಂಟಿನ ಒಲೆ ಇದು. ಎಷ್ಟು ಚೆನ್ನಾಗಿ
ಬರುತ್ತೆ ಅಂದರೆ ಈ ಒಲೆ ಮೇಲೆ ಕರೆಂಟಿಂದು. ಬಟ್ ಕರೆಂಟಿನ ಮೇಲೆ ಅಡುಗೆ ಮಾಡ್ಕೊಂಡು ತಿನ್ನಬಾರ್ದು ಅಂತಾರೆ. ಆದರೂ ನಮ್ಮ ಅಕ್ಕವ್ರು ಇಟ್ಕೊಂಡಿದ್ದಾರೆ. ಅದ್ರ ಮೇಲೆ ಟಮಟೆಕಾಯಿ ಹುರಿತಾ ಇದ್ದೀನಿ. ಈ ಕಡೆ ನೋಡಿ ರೊಟ್ಟಿ ಬೇಯಿಸ್ತಾ ಇದ್ದೀನಿ. ನಮ್ಮ ದೊಡ್ಡಕ್ಕ ನಾದಿ ಕೊಡ್ತಾ ಇದ್ದಾರೆ ನಮ್ಮ ಅಕ್ಕರಿಗೆ. ಅವರೇ ನಮ್ಮ ದೊಡ್ಡಕ್ಕ ನಾದ್ತಾ ಇದ್ದಾರಲ್ಲ ಅವರೇ. ನೋಡಿ ಹೊರಗಡೆ ಬಂದೆ ಹಾಲಿದು. ಹಾಲಲ್ಲಿ ನೋಡಿ ನಮ್ಮ 3ನೇ ಅಕ್ಕ ತಮ್ಮನ ಹೆಂಡ್ತಿ ಉದ್ದಿ ಕೊಡ್ತಾ ಇದ್ದಾರೆ. ಇಬ್ಬರು ಉದ್ದಿ ಕೊಡ್ತಾರೆ, ನಾನು ಬೇಯಿಸ್ತಿದ್ದೀನಿ. ನಮ್ಮ ಅಕ್ಕ ನಾದಿ ಕೊಡ್ತಾ ಇದ್ದಾರೆ. ಏನೆಲ್ಲ ಅಂದರೂ ಮಿನಿಮಮ್ ಒಂದು 10, 15, 13 ಜನ ಆಗ್ತೀವಿ ಫ್ರೆಂಡ್ಸ್. ಎಲ್ಲರೂ ಸೇರ್ಕೊಂಡ್ಬಿಟ್ರೆ ಫ್ಯಾಮಿಲಿ. ಅಂದರೆ ಎಲ್ಲರೂ ಬಂದಿದ್ದರು, ಬಾಗಿಲು ಪೂಜೆ ಅಲ್ವಾ, ಹಂಗಾಗಿ. ಕೊಡು ನಾಯಿಗೆ ಒಂದು ಸ್ವಲ್ಪ ಕೊಡು. ತಿಂತಿ ಬೇಕಾ ನೀನು ಸ್ವಲ್ಪ ಬೇಕೇನಾ? ಸುಮ್ಮನೆ ನೀನು ಆ ಕಡೆಗೆ ಹೋದೆಲ್ಲ ಆರಾಮದಿ ಚಿಕ್ಕಮ್ಮ. ಅವ್ನು ಬಂದು ಕೀಲಿಗೂ ನೋಡ್ತಾ ಇದ್ದೀನಿ. ಅವ್ನು ರೊಟ್ಟಿ ಸುಡ್ತಾ ಇದ್ದೀನಿ. ಅವ್ರು ಉದ್ದುತ್ತದ ಯಾರು? ಪಕ್ಕದ ಮನೆಯಲ್ಲೇ ನಮ್ಮ ಆಂಟಿಯರು ಇರೋದು ಇಬ್ಬರು. ಅವರು ಯಜಮಾನರು ತೀರ್ಕೊಂಡಿದ್ದಾರೆ, ಹಂಗಾಗಿ ಇಲ್ಲೇ ಇದ್ದಾರೆ. ಇವ್ರು ನೋಡಿ 4 ಜನ ಅಕ್ಕ ತಂಗಿಯರು ನಮ್ಮ ಆಂಟಿಯರು. ನಮ್ಮ ಅಮ್ಮನ ತಂಗಿಯರು ಇವರೆಲ್ಲ. ನಮ್ಮ ದೊಡ್ಡಮ್ಮ ಒಂದು ಕೂತಿದೆ, ಆಮೇಲೆ ನಮ್ಮಮ್ಮ ಇಬ್ಬರು. 4 ಜನ ಆಂಟಿಯರು ಇವರು. ಒಬ್ಬರು ದೊಡ್ಡಮ್ಮ, 3 ಜನ ಆಂಟಿಯರು ಇಬ್ಬರು. ಆಂಟಿಯರು ಎಲ್ಲ ಕೂತ್ಕೊಂಡು ಅವರೆಕಾಯಿ ಬಿಡಿಸ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಯಾಕಂದರೆ ಅವರೆಕಾಯಿ ಸೀಸನ್ ಅಲ್ಲ. ಅವರು ಹೊಲದಲ್ಲಿ ಹಾಕಿದ್ರು, ಹಂಗಾಗಿ ಅವರೆಕಾಯಿ ಬಿಡಿಸ್ಕೊಂಬಂದು ಸುಲಿತಾ ಇದ್ರು. ಬೆಳಗ್ಗೆ ಪಲ್ಯಕ್ಕೆ ಬೇಕಲ್ಲ, ಹಂಗಾಗಿ. ಇವ್ರು 4 ಜನ ಅಕ್ಕ ತಂಗಿಯರು ನೋಡಿ ಫ್ರೆಂಡ್ಸ್. ನಮ್ಮ ದೊಡ್ಡಮ್ಮನೂ ಊರಿಂದ ಬಂದಿದ್ದರು. ಸುಲ್ಕಂತ ಕೂತ್ಕೊಂಡಿದ್ರು, ಮಾತಾಡ್ತಿದ್ವಿ ಫ್ರೆಂಡ್ಸ್. ಬಂದೆ, ನಾನು ಮಾತಾಡಿಸಿರ್ಲಿಲ್ಲ, ಹಂಗಾಗಿ ಬಂದೆ ಮಾತಾಡ್ಸೋಣ ಅಂತ. ನೋಡಿ ನಮ್ಮನ್ನ ಇಲ್ಲಿ ಸುವರ್ಣತಿ ಬಿಡ್ಬೇಕು. ಸ್ಟೀಲಿನ ಚೊಂಬ್ ಕಳಿಸು. ಇದಾರೆ ನೀನು ಅಕ್ಕ. ಈ ನಾಗರಜಪ್ಪ ಎಲ್ಲ ನಾಗರಜಪ್ಪ ಹೋಗಕ್ ನೀನು ಹೋಗ್ಬೇಕಿತ್ತು. ಅವ್ರ ತಿಂಡಿ ನೋಡಿ ದಿನ ಕಟ್ರಿ ಸ್ವಲ್ಪ ಗೃಹ ಪ್ರವೇಶದವರೆಗೆ ಇರ್ತದೆ. ತಮ್ಮ ಹೌದಾ? ನಾನು ಬರ್ತೀನಿ ಮಾಡ್ಬೇಡ್ರಿ ಅಂತ ಅಲ್ಲ ಫೋನ್ ಕಾಯಿ ಕಾಯಿ ಹೂವು ಹಾಕು. ಬೆಳೆದೆಲ್ಲ ಇಂಪಾರ್ಟೆಂಟ್. ಓಕೆ, ನೀವು ಹೂ ಕಟ್ಕೊಳ್ಳಿ. ಏನಂದ್ರೆ ಯಾವ್ರವ್ರು ಯಾವ್ರವ್ರು ಸಾಕು ಇದೈತ ಹ್ಞೂನಮ್ಮ. ಇದು ಇಲ್ಲಿ ಒಂಬಳೆ ಐತ್ ಬಿಡೆ. ಒಂಬಳೆ ಮತ್ತೆ ತಗೋತದು. ಒಂಬಳೆ ಐತಿ. ಒಂಬಳೆ ಶ್ರೇಷ್ಠನೇ. ಒಂಬಳೆ ನಿದ್ದೆ ಮಾಡಬೇಕು. ನಮ್ ಬಗ್ಗೆ ತಿಳಿದಿದ್ರ ಚಂಬೆ ಕೊಟ್ಟು ಚಂಬಿಗೆ ಇದನ್ನ ಕಟ್ತಿದ್ದೀನಿ. ಚಂಬ ಅಂದಲ್ಲ ಹೊರಗಿಟ್ರೆ ಅವ್ರು ಇಟ್ಕೆ ತಿಂತಾರೆ. ನೀವು ಯಾಕೆ ನನ್ನ ಫೋನ್ ತಗೋಲ್ಲ. ಚಂಬಿಗೆ ಒಂದು ಕೊಡ್ರಿ ಅಂದ್ರೆ ಚುಟ್ಟಿಗೊಂದು ಕಟ್ಟಿ ಆಗ್ಲಿ ಕಟ್ಟ ಕೊಡಿಲಿ ರೂಪ. ರಜಾ ಹಾಕ್ಸಿದೀವಿ.
ಬೇಡ, ನೀರು ಹಾಕಿದ್ರು, ಎಣ್ಣೆ ಹಾಕಿದ್ದೀನಿ ಅದಕ್ಕೆ. ಸ್ವಲ್ಪ ಶಾಸ್ತ್ರ ಮಾಡಿ ಜಾಸ್ತಿ ಹಚ್ಚಂಗಿಲ್ಲ. 3 ಹತ್ರ ಹಚ್ಚು, ಇಲ್ಲ 5 ಹತ್ರ ಹಚ್ಚು. ಬಿಡ ಸಾಕು ಅಷ್ಟೇ, ಜಾಸ್ತಿ ಹಚ್ಚಬೇಡ ಅಂತಂದಿದ್ದಾರೆ. ದಾರ ಖಾಲಿ. ಅದ್ಬೇಡ. ನೋಡಿ ಇಷ್ಟೊತ್ತು ನೋಡಿದ್ರಲ್ಲ, ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆ ಬೆಳಗ್ಗೆ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ಪೂಜೆಗೆ ಬಂದ್ವಿ ಮಾಡೋಣ ಅಂತ. ಟೈಮಿಂಗ್ಸು 10:30 ಒಳಗಡೆ ಮಾಡಬೇಕಿತ್ತು. ಹಂಗಾಗಿ 10:30 ಒಳಗಡೆ ಮಾಡೋಣ ಅಂತ ಬೇಗ ರೆಡಿ ಮಾಡ್ತಾಯಿದ್ವಿ. ಸ್ವಾಮಿಯವರು ಬಂದಿದ್ದರು, ಐನರಿಗೆ ಹೇಳಿದ್ವಿ, ಬಂದಿದ್ದಾರೆ ಅವರು. ನಾವು ಈಗ ಫಸ್ಟು ಗಂಗಮ್ಮನ ಮಾಡೋಣ ಅಂತ ಗಂಗಮ್ಮನ ಮಾಡೋಕ್ಕೆ ನಿಂತ್ಕೊಂಡಿದ್ದೀವಿ. ಅಲ್ಲೇ ಮನೆ ಮುಂದ್ಗಡೆನೇ ಮಾಡಿಸಿದ್ದಾರೆ ನೀರಿಂದು, ಹಂಗಾಗಿ ಅದ್ರ ಮೇಲೆ ಮಾಡ್ತಾಯಿದ್ದೀವಿ. ಮನೆ ಮುಂದೆನೇ ಮಾಡಿ ಅಂತ ಹೇಳಿದರು ಸ್ವಾಮಿಯವರು. ಹಂಗಾಗಿ ನೋಡಿ ಎಲ್ಲ ರೆಡಿ ಮಾಡಿದ್ವಿ. ಸೀರೆ ತೊಗೊಂಬಂದಿದ್ರು ನಮ್ಮಕ್ಕ ಹೊಸದು, ಅದು ನನಗೆ ತೊಗೊಂಬಂದಿರೋದು ಸೀರೆನ, ಅದನ್ನೇ ಏರಿಸಿದ್ದೀವಿ. ಪ್ಲೈನ್ ಸೀರೆ ಅದು. ನಾನು ಪೂಜೆ ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ್. ಈ ಕಡೆ ನಮ್ಮ ತಮ್ಮನ ಹೆಂಡ್ತಿ, ನಮ್ಮ ಚಿಕ್ಕಮ್ಮನ ಮಗಳು ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್. ಚಿಕ್ಕವಳವಳು, ಅವಳ ಕೈಲಿ ಕೊಟ್ಟಿದ್ದೆ, ನೋಡು ಕ್ಲೀನಾಗಿ ವಿಡಿಯೋ ಮಾಡಬೇಕು, ಇಲ್ಲಾಂದರೆ ಒದೆ ಬೀಳುತ್ತೆ ಅಂತ. ಅವಳು ಸೊಸೆ ಆಗ್ತಾಳೆ ನನಗೆ. ನೋಡಿ ನಾನು ಪೂಜೆ ಮಾಡ್ತಿದ್ದೆ, ಅಲ್ಲಿ ಮಾಡೋರೆಲ್ಲ ಕೆಲಸ ಮಾಡ್ತಾಯಿದ್ರು. ಜೋರಾಗಿ ಒಂದು ಸ್ವಲ್ಪ ದಿಬ್ಬನ ಬಡಿ ಸಂಜೆ ಹಂಗೆ ಇದನ್ನು ಕಟ್ಟಿಬಿಡು ಅಲ್ಲೇ. ಬಲಗಡೆ ಈ ಕಡೆಗೆ ಆ ಕಡೆಗೆ ಎಲೆ ಕೊಡು. ಎಲ್ಲೋದೆ ಸರಿಯಾದ ಬಾರಮ್ಮ ಇಲ್ಲಿ ದಾರ ಎಲ್ಲಿ ಟಚ್ಚಿತ ಈಗ ಹಿಂಗ್ ಬಾಲ್ಗಡಿ ಕಟ್ಟಿದ್ರು ನಮ್ಮ ಮನೆಗೆ ಸೀರೆ ಕಟ್ಟು ಹಿಂಗೆ ಆ ಕಡೆ ಎಂಟ್ರೆನ್ಸ್ ಇಂದ ಬಲಗಡೆ ಇಲ್ಲ ಕಣ ಬರೀ ಖಾಲಿ ಆಯ್ತು. ಇವು ಅದಕ್ಕೆ ಕೊಡ್ಪನ್ ಅಮ್ಮ ಈ ಕಡೆ ಬಾರಮ್ಮ, ನಾವು ಕೊಡ್ತೀನಿ ಬಾ ಕುತ್ಕೊಂಡು ಕೊಡ್ರಿ ಬೇಕು ಎಲ್ಲ ಇವರೆಲ್ಲರೂ ತೆಗಿ ಎಲ್ಲ ಉಬ್ಬ ನೀವು ಹೊರಗೆ ಬರ್ತೀವಿ ಬಾ. ಆಮೇಲೆ ಪೂಜೆ ಆದ್ಮೇಲೆ ಒಳಗೆ ಹೋಗ್ಬೇಕು ಅದನ್ರಿ. ಬಾಗ್ಲಿಗೆ ಇಟ್ಟಿದ್ದಲ್ಲ ಇಲ್ಲ ಚುಟ್ಟಿಗೊಂದು ಕಟ್ಟಕತ್ ಇನ್ನೊಂದು ಐತಾ ಎಲ್ಲ ಒಳಗಡೆ ಮಾಡೋದು ಯಾರು ಮಾಡಕ್ ಹೋಗ್ಬೇಡ್ರಿ. ಸಂಜೆ ದೀಪ ಹಚ್ಚಿಡ್ರಿ ದೀಪಗಳು ಎಲ್ಲಿ ಗಾಳಿಗೆ ಕಟ್ ಮಾಡಿ. ನೀವು ಏನ್ ಮಾಡ್ತೀರಿ
ಕಂಕಣ ದಾರ ಇಲ್ಲ, ದಾರ ತಂಬೋಗು. ಕಂಕಣ ದಾರನು ಖಾಲಿ ತಂಬೋಗು. ಮಾಡಿ ಪೂಜೆ ಮಾಡಿದ್ರೆ ಪೂಜೆ ಮಾಡಿ ಟೈಮ್ ಆಯ್ತು. ನೀವು ಗಂಟೆಗಟ್ಟಲೆ ಇಲ್ಲೇ ಕುಂತ್ಕೋಬಾರ್ದು. ಸುವರ್ಣ ಹಾಕೊಂಡು ಯಾಕೆ ಲೇಟ್ ಆಗಿ. ನೋಡಿ ಫ್ರೆಂಡ್ಸ್, ಪೂಜೆ ಮಾಡ್ತಾ ಇದ್ದೀವಿ. ಬೆಳಿಗ್ಗೆನೇ ಎದ್ದು ನಮ್ಮಕ್ಕ ಸ್ವಲ್ಪ ಅನ್ನ ಪಾಯಸ ಎಲ್ಲ ಮಾಡಿದ್ರು. ಯಾಕಂದರೆ ಗಂಗಮ್ಮಗೆ ಎಡೆ ಕೊಡಬೇಕಲ್ಲ, ಹಂಗಾಗಿ ಹೆಸರುಬೇಳೆ ಪಾಯಸ ಅನ್ನ ಮಾಡಿದ್ವಿ. ಐನರು ಎಲ್ಲ ಹೇಳ್ಕೊಡ್ತಾಯಿದ್ರು ಈ ಥರ ಮಾಡಿ ಅಂತಂದು. ಅದೇ ಥರ ಮಾಡ್ತಾಯಿದ್ವಿ ಫ್ರೆಂಡ್ಸ್. ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, ಬೇಗ ಬೇಗ ಮಾಡಿ ಎಷ್ಟೊತ್ತು ಮಾಡ್ತೀರಾ ಅಂತ ಬೈತಾಯಿದ್ರು. ಅಂದರೆ ಸ್ವಾಮಿಯರು ಬಾಗಿಲು ಪೂಜೆ ಮಾಡಬೇಕಿತ್ತಲ್ಲ, ಹಂಗಾಗಿ ಗಂಗಮ್ಮನ ತೊಗೊಂಡು ಹೋಗಿದ್ಮೇಲೆ ಬಾಗಿಲು ಪೂಜೆ ಮಾಡೋದು. ಹಂಗಾಗಿ ಯಾಕಂದರೆ ಹೆಣ್ಮಕ್ಳು ಅಂದರೆ ಸ್ವಲ್ಪ ಲೇಟಾಗೇ ಆಗುತ್ತೆ ಪೂಜೆ ಮಾಡೋದು. ನೋಡಿ, ನಮ್ಮ ಬ್ರದರು ಬಂದಿದ್ದರು, ಬೆಳಿಗ್ಗೆ ಬಂದರು ಅವರು ಬ್ರದರು ಊರಿಂದ ಪೂಜೆಗೆ ಅಂತ. ನೋಡಿ, ಇಲ್ಲಿರೋರೆಲ್ಲ ನಮ್ಮ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಹರಹಂ ಸಹಸ್ರ ಶೀರ್ಷ ಪುರುಷ ಸಭೋಮಿ ಶ್ವತೋರುತ್ವ ಅತ್ಯದಿಷ್ಟ ದಶಾಂಗುಲಂ ಪರುಷಂ ವೇದಕಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಯಜ್ಜತ್ ಕರ್ಮಿ ಕರೋಮಿ ತತ್ತದಖಿಲೋಷಂ ಭೂತವರಾದಂ ಕರಚರಣ ಕೃತಂ ವಾಣಿಜಂ ವಕ್ಕಜಂ ಶ್ರವಣ ನಯನ ಜಮ್ಮ ಮಾನಸಂ ಮಹಾಪರಾಧಃ ರಾಜಾದಿರಾಜಾಯ ಪ್ರಸಯ್ಯ ಸಾಹಿನೇ ನಮೋ ವಯಂ ವೈಶ್ರವಣಾಯ ಕುರ್ಮೇ ಸಮೇ ಕಾಮಾನ್ ಕಾಮ ಕಾಮಾಯ ಮಹ್ಯಂ ಕಾಮೇಶ್ವರೋ ವೈಶ್ರವಣೋ ದದಾತು ಕುಬೇರಾಯ ವೈಶ್ರವಣಾಯ ಮಹಾದೇವಾಯ ತೇ ನಮಃ. ಜಯ ಜಯ ನಮಃ ಪಾರ್ವತೀಪತೆ ಹರ ಮಹಾದೇವ್. ಇತಿ ಗಂಗಾ ಸಮೀರ ಕೈ ಹಿಡ್ಕನಕ ಒತ್ಕನಕ ಎತ್ಕೋ, ತಲೆ ಮೇಲೆ ಇಟ್ಕೋ. ಸಿಂಬಿ ಇಟ್ಕೊಳಕ್ಕೆ ಈ ಕಡೆಗೆ ಬರ್ರಿ, ಸೈಡಿ ಬರ್ರಿ, ಸೈಡಿ. ಹಿಂಗೆ ಬಲಗಡೆಯಿಂದ ಟರ್ನ್ ಹಿಂಗೆ ಸೂರ್ಯನ ನೋಡ್ಕೊಂಡು ಈ ಕಡೆಗೆ ಬಾ. ಪೂಜೆ ಸಾಮಾನು ಕೊಡಮ್ಮ. ಪೂಜೆ ಸಾಮಾನು ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟು ಇನ್ನೊಂದು ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ. ಬಾಗಿಲು ಪೂಜೆ ಮಾಡಿಸಿರೋದು, ಆಮೇಲೆ ತೋಟಕ್ಕೆ ಹೋಗಿ ಊಟ ಕಟ್ಕೊಂಡು ಹೋಗಿ ಊಟ ಮಾಡಿರೋದು ಎಲ್ಲ ಇದೆ. ಮಿಸ್ ಮಾಡಬೇಡಿ, ನೆಕ್ಸ್ಟ್ ವಿಡಿಯೋನೂ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಫ್ರೆಂಡ್ಸ್. ಸರ್ವಮಾಂಗಲ್ಯಯುಕ್ತ. ಓಂ ದೇವಿ ಓಂ ದೇವಿ ಓಂ ದೇವಿ ಗಂಗಾ